ಎಲ್ರಿಗೂ ನಮಸ್ಕಾರ. ಇವತ್ತು ಶುಂಠಿ ಲೇಹ್ಯ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಶುದ್ಧವಾಗಿ ಮಾಡುವಂಥದ್ದು. ಇದರ ಒಂದು ಪ್ರಯೋಜನ ಅಂತೂ ಮಾತಾಡೋ ಹಾಗೆ ಇಲ್ಲ. ಬಾಣಂತಿಯರಿಂದ ಹಿಡಿದು ನೆಗಡಿ, ಕೆಮ್ಮು, ಡೈಜೆಷನ್ನು ಎಲ್ಲದಕ್ಕೂ ರಾಮಬಾಣ. ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್‌ನಷ್ಟು ಶುಂಠಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಶುಂಠಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಿಕ್ಸಿಗೆ ಹಾಕಕ್ಕೆ ಅನುಕೂಲ ಆಗಲಿ ಅಂತ. ಈ ಥರ ಫ್ರೆಶ್ ಆಗಿರೋದು ಇದ್ದಾಗ ಚೆನ್ನಾಗಿ ಗ್ರೈಂಡ್ ಮಾಡೋದು ಕೂಡ ಸುಲಭ. ಈಗ ಒಂದು ಬಾಣಲೆಗೆ 1 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ನಷ್ಟು ಜೀರಿಗೆ, 1/4 ಸ್ಪೂನ್ನಷ್ಟು ಓಂ ಕಾಳನ್ನ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಹುರ್ಕೋತಾ ಇದ್ದೀನಿ. ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಹುರ್ಕೊಳ್ಳೋದು ತುಂಬ ಮುಖ್ಯ. ಉರಿನ ಜೋರು ಮಾಡಬೇಡಿ. ಸಣ್ಣ ಉರಿನಲ್ಲೇ ಎಲ್ಲ ಕೆಲಸನೂ ಆಗಬೇಕು. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ ಅಂತ ಆದರೆ ಇದನ್ನು ತೆಕ್ಕೊಂಡ್ಬಿಡೋಣ. ಈಗ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಂಠಿನ, ಅದನ್ನು ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದು ಚೂರು ನೀರನ್ನು ಹಾಕಬಾರ್ದು. ಈಗ ರುಬ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಒಂದು ಫೈನ್ ಪೇಸ್ಟ್ ಆಗಿರುತ್ತೆ. ಇಷ್ಟಾದರೆ ಸಾಕು. ಈಗ 2 ಕಪ್‌ನಷ್ಟು 1 ಕಪ್ಪು ಶುಂಠಿ ತಗೊಂಡಿದ್ದೀನಿ. 2 ಕಪ್‌ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಅರ್ಧ ಕಪ್‌ನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಕರಗಿದ್ರೆ ಸಾಕು. ಈಗ ಇದು ಸಂಪೂರ್ಣವಾಗಿ ಕರಗಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಬಾಣಲೆಗೆ ಇದನ್ನು ಶೋಧಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಈಗಾಗಲೇ ರುಬ್ಕೊಂಡಿದ್ವಲ್ಲ ಶುಂಠಿ, ಮತ್ತೆ ನಾವು ಹಾಕಿರೋ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಉರಿ ಆದಷ್ಟು ಸಣ್ಣದಿರಲಿ. ಸಣ್ಣ ಉರಿನಲ್ಲಿ ಇದನ್ನು ಮಾಡ್ಕೋಬೇಕು. ಬೇಗ ಆಗಲಿ ಅಂತ ಜೋರಾಗಿ ಉರಿನ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಕೈ ಆಡಿಸ್ಕೋತಾ ಇರಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಮ್ಮ ಬೆಲ್ಲದ ಒಂದು ನೀರು ಜೊತೆಗೆ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕುದಿಯಕ್ಕೆ ಬರುತ್ತೆ. ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೀರಿನ ಅಂಶ ಎಲ್ಲ ಹೋಗಿ ನಿಧಾನಕ್ಕೆ ಅದು ಗಟ್ಟಿ ಆಗಬೇಕು. ಈ ಪೂರ್ತಿಯಾಗಿ ಮಾಡೋಕ್ಕೆ ಒಂದು 30ರಿಂದ 40 ನಿಮಿಷ ಆಗ್ಬೋದು ನಾನು ತಗೊಂಡಿರೋ ಈ ಒಂದು ಪ್ರಮಾಣಕ್ಕೆ. ಈಗ ನಿಧಾನಕ್ಕೆ ಕುದೀತಾ ಇದೆ. ಕೈ ಬಿಡದ ಹಾಗೆ ಆಗಾಗ್ಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಗಾಢವಾದ ಬಣ್ಣ ಬರುತ್ತೆ. ಈ ರೀತಿಯಾಗಿ ಸೈಡ್ಸಲ್ಲೆಲ್ಲ ತೆಕ್ಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗ್ತಾ ಇದೆ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ತಳ ಬಿಡ್ತಾ ಇದೆ ಅಂತ ಅನ್ಸಿದ್ರೆ ಈಗ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗಿದೆ. ಈಗ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ತಳ ಬಿಡಬೇಕು, ಹಾಗಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೋಡಿ ಒಂದು ಗೊಜ್ಜಿನ ಹದಕ್ಕೆ ಬರ್ತಾ ಇದೆ. 1 ಸ್ಪೂನ್ ಮತ್ತೆ ತುಪ್ಪನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಷ್ಟ ಆದರೆ ಸಾಕು. ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ತುಂಬ ಡ್ರೈ ಮಾಡಿಕೊಂಡ್ರೆ ಪುಡಿ ಪುಡಿ ಆಗಿಬಿಡುತ್ತೆ. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಸಂಪೂರ್ಣವಾಗಿ ಆರಕ್ಕೆ ಬಿಟ್ಟಿದ್ದು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಸೇವಿಸ್ಬೋದು. ದಿನಕ್ಕೆ 1 ಸ್ಪೂನ್ನಷ್ಟು ತಗೊಂಡ್ರೆ ಸಾಕು. ಒಂದ್ಸಲ ಮಾಡಿ ನೋಡಿ. ತುಂಬ ಆರೋಗ್ಯಕರವಾದ ಮನೆಯಲ್ಲೇ ಮಾಡಿರೋ ಅಂಥ ಒಂದು ಶುಂಠಿ ಲೇಹ್ಯ. ಇದನ್ನು ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಇದನ್ನು ಹೆಚ್ಚು ದಿನ ಹೊರಗಡೆ ಇಟ್ಕೊಂಡು ನಾನು ಉಪಯೋಗಿಸಿಲ್ಲ. ಬೇಗ ಖರ್ಚಾಗಿರೋದ್ರಿಂದ ಇದನ್ನು ನೀವು ಆದಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಬಾಟ್ಲಲ್ಲಿ ಬೇಕಾದಾಗ ಹೊರಗಡೆ ತೆಕ್ಕೊಂಡು ಉಪಯೋಗಿಸ್ಕೋಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.